ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಶಾ ನವೀನ್ ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟೈಮ್ ಬಂದು ಕರೆಕ್ಟಾಗಿ 10 ಗಂಟೆ ಆಗಿದೆ. ನಾನು ಇವತ್ತು ಸ್ವಲ್ಪ ಲೇಟ್ ಆಯಿತು. ಎದ್ದು ಕೆಲಸ ಎಲ್ಲ ಮುಗಿಸಿ ಮನೆಯೆಲ್ಲ ಮಾಪ್ ಮಾಡಿ ದೇವ್ರ ಪೂಜೆನೂ ಕೂಡ ಆಗಿದೆ. ಮಕ್ಕಳು ಕೂಡ ಎಲ್ಲ ಸ್ಕೂಲ್ಗೆ ಹೋದರು. ಇಬ್ಬರನ್ನು ಸ್ಕೂಲ್ ಕಳಿಸ್ದೆ. ನಾವಿನ್ನು ಕೆಲ್ಸಕ್ಕೆ ಹೋಗಿಲ್ಲ, ಯಾಕೆಂದರೆ ಮಳೆ ಅಲ್ವಾ, ಹಾಗಾಗಿ ಅಲ್ಲೂ ಕೂಡ ಕೆಲಸ ಆಗಲ್ಲ ಹೋದ್ರೂ ಕೂಡ ಅಂತ ಹೇಳಿ ನಾವಿನ್ನು ಕೆಲ್ಸಕ್ಕೆ ಹೋಗಿಲ್ಲ. ಹಾಗೆ ಇವತ್ತು ಏನಕ್ಕೆ ಮಾರ್ನಿಂಗಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಹೋಗಿ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಜಾಸ್ತಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ನನ್ನ ಹಳೆಯ ವ್ಯೂವರ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ನಾನು ಬಿಡೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ರೀಚ್ ಆಗುತ್ತೆ. ನೀವೇ ಫಸ್ಟು ನಾನು ವಿಡಿಯೋ ಬಿಟ್ಟ ತಕ್ಷಣ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ. ಒಂದು ಸೆಕೆಂಡ್, ವೆಲ್ಕಮ್ ಬ್ಯಾಕ್. ನಾನು ತಿಂಡಿಗೆ ಇವತ್ತು ದೋಸೆ, ತವ ಬಿದ್ದೋಯ್ತು, ಮಗ್ಚಕಾಯಿ ಬಿದ್ದೋಯ್ತು. ಇವತ್ತು ತಿಂಡಿಗೆ ನಾನು ದೋಸೆ ಮಾಡಿದ್ದೀನಿ ನೋಡಿ. ದೋಸೆ ನವೀನ್ ಬೇಗ ತಗೋಬಾ, ಟೈಮ್ ಆಗಿದೆ ಅಂತ ಹೇಳಿದ್ದಾರೆ. ನನ್ನ ಮಗ ದೊಡ್ಡವನು ಅರ್ಧಂಬರ್ಧ ತಿನ್ಬಿಟ್ಟು ಹೋಗಿದ್ದಾನೆ. ಟೈಮ್ ಆಯಿತು ಅಮ್ಮ ಅಂತ, ಯಾಕೆಂದರೆ ಅವನು ಟ್ಯೂಷನಿಂದ ಬಂದಿದ್ದು ಲೇಟ್ ಆಯಿತು. ಅವನು ಸ್ಕೂಲ್ಗೆ 8:20 ಹೋಗ್ಬೇಕಂತೆ. ಅದಕ್ಕೋಸ್ಕರ ಸ್ಪೆಷಲ್ ಕ್ಲಾಸ್ ಇರುತ್ತೆ. 8:20 ಹೋಗ್ಬೇಕು ಅಮ್ಮ ನಾನು ಅಂತ ಹೇಳಿ ಅರ್ಧಂಬರ್ಧ ದೋಸೆ ತಿಂದು ತಟ್ಟೆಲೆ ಹಾಗೆ ಬಿಟ್ಟು ಹೋಗಿದ್ದಾನೆ ನೋಡಿ. ಅದು ತಣ್ಣಗಾಗ್ಬಿಟ್ಟೈತೆ, ನಾವಂತೂ ತಿನ್ನೋಕ್ಕಾಗಲ್ಲ. ಅದಕ್ಕೆ ಕಾಂಬಿನೇಷನ್ ಆಗಿ ನಾನು ಬೆಂಡೆಕಾಯಿ ಹುಳಿನ ಮಾಡಿದ್ದೆ ಕಾಂಬಿನೇಷನ್ ಆಗಿ. ಈಗ ನಾನು ನವೀನ್ ಇಬ್ಬರು ಕೂಡ ತಿಂಡಿನ ತಿನ್ನಬೇಕು. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ರೆಡಿಯಾಗಿದ್ದೀನಿ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅಂತ ಹೇಳ್ತೀನಿ. ಹೌದು, ನಾನು ದೊಡ್ಡಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅಕ್ಕನ ಮನೇಲಿ ಹಬ್ಬ ಇದೆ. ಅದಕ್ಕೋಸ್ಕರ ನಾಳೆ ನಾಡಿದ್ದು ಹಬ್ಬ. ಯಾವ ಹಬ್ಬ ಅಂತ ಹೇಳಿದ್ರೆ ಉಪವಾಸ ಹಬ್ಬ. ಇವಾಗೆಲ್ಲ ಉಪವಾಸ ಹಬ್ಬ ಬರ್ತಾ ಇದೆಯಲ್ವಾ, ಎಲ್ಲ ಕಡೆ ಮಾಡ್ತಾರೆ. ಹಿರಿಕರಿಗೆ ಎಡೆ ಇಡೋವಂಥದ್ದು ಉಪವಾಸ ಹಬ್ಬ. ಅಲ್ಲಿಗೆ ಅಕ್ಕ ತಿಂಡಿನ ಮಾಡ್ಕೋತಾಳೆ, ಮನೇಲೆ ತಿಂಡಿ ಮಾಡ್ತಾಳೆ. ಅಕ್ಕ ತಿಂಡಿನ ಮಾಡ್ತಾಳೆ. ಅದಕ್ಕೋಸ್ಕರ ಒಬ್ಬರೇ ಮಾಡೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ನಾನು ಮತ್ತು ಎರಡನೇ ಅಕ್ಕನೂ ಕೂಡ ಬರ್ತಾ ಇದ್ದಾಳೆ. ಇಬ್ಬರು ಕೂಡ ಹೋಗಿ ಸ್ವಲ್ಪ ತಿಂಡಿ ಎಲ್ಲ ಮಾಡ್ಕೊಟ್ಬಿಟ್ಟು ಬರೋಣ. ಇನ್ನೊಬ್ಬಳೇ ಮಾಡೋಕ್ಕಾಗಲ್ಲ, ಮಕ್ಕಳಿದ್ದಾರೆ. ಆದರೂ ಕೂಡ ಮಕ್ಳಿಗೇನು ಬರಲ್ಲ ಮಾಡೋಕ್ಕೆ. ಅದಕ್ಕೋಸ್ಕರ ಅವಳಿಗೆ ಮಾಡಿಕೊಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಟೈಮ್ ಆಗಿದೆ ಫ್ರೆಂಡ್. ಮೊನ್ನೆ ಎಲ್ಲ ಮೈಸೂರಲ್ಲಿ ಜಡಿ ಮಳೆ. ಮೈಸೂರಲ್ಲಿ ಅಂತಲ್ಲ, ಎಲ್ಲ ಕಡೆನೂ ಸಿಕ್ಕಾಪಟ್ಟೆ ಮಳೆ. ನಾನಂತೂ ನೆನ್ನೆ ಎಲ್ಲೂ ಕೂಡ ಮನೆಯಿಂದ ಹೊರಗಡೆನೇ ಹೋಗಿಲ್ಲ. ಅಷ್ಟು ಮಳೆ, ಚಳಿ ಮಳೆ, ಯಪ್ಪ ಸಿಕ್ಕಾಪಟ್ಟೆ. ನನಗೆ ಸ್ವಲ್ಪ ಚಳಿ ಮಳೆ ಅಂದರೆ ಆಗಲ್ಲ. ಅದಕ್ಕೋಸ್ಕರ ನಾನಂತೂ ನೆನ್ನೆ ಎಲ್ಲೂ ಹೋಗಿರಲಿಲ್ಲ. ಭಾನುವಾರ ನಮ್ಮ ಮನೆ ದೇವ್ರಿಗೆ ಹೋಗಿ ಬಂದಿದ್ದಷ್ಟೇ. ನೆನ್ನೆ ಅಂತೂ ಕಂಪ್ಲೀಟಾಗಿ ಫುಲ್ ಒಂದಿನ ಎಲ್ಲ ಮನೆ ಒಳಗಡೆನೆ ವಾರ ಪೂಜೆ ಮುಗಿಸಿ ಆರಾಮಾಗಿ ಮಲಗಿದ್ದೆ. ಹಾಗಾಗಿ ಇವತ್ತು ಸ್ವಲ್ಪ ಪರವಾಗಿಲ್ಲ, ಒಳಕೊಟ್ಟಿದೆ. ಹಂಗೆ ಅನ್ಕೋತಾ ಇದ್ದೆ, ನೆನ್ನೆ ಮಳೆ ಜಡಿ ಮಳೆ ಇಟ್ಕೊಂಡ್ರೆ ಹೇಗಪ್ಪ ಮಾಡೋದು, ಹೆಂಗೆ ಹೋಗೋದು ಅಕ್ಕನ ಮನೆಗೆ ಅಂತ ಅನ್ಕೋತಾ ಇದ್ದೆ. ಸದ್ಯ ಬೆಳಗ್ಗೆ ಒಂದ್ಸಲ ಬಂತು ಮಳೆ, ಇನ್ನೂ ಮಳೆ ಇಲ್ಲ. ಸದ್ಯ ಮಳೆ ಬರ್ದೇ ಸಾಕು ಅಂತ ಅನ್ಕೋತಾ ಇದ್ದೀನಿ. ಈಗ ತಿಂಡಿ ತಿನ್ನಬೇಕು. ತಿಂಡಿ ತಿಂದಾದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಎಲ್ಲೂ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಇವತ್ತು ದಿನ ಪೂರ್ತಿ ಹೇಗೆಲ್ಲ ಇರ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಓಕೆ, ನವೀನ್ಗೂ ಕೂಡ ತಿಂಡಿ ಹಾಕೊಟ್ಟಿದ್ದೀನಿ. ನಾನು ಕೂಡ ದೋಸೆನ ಹಾಕೋತಾ ಇದ್ದೀನಿ. ತಿಂಡಿ ತಿಂದ್ಬಿಡೋಣ. ರೆಡಿ ಆಗಿದ್ದೀನಿ. ತಲೆ ಒಂದು ಬಾಚ್ಕೋಬೇಕು. ಇನ್ನು ಅಕ್ಕ ಬಂತಿದ್ದಂಗ್ಲೆ ಹೊರಡೋದಷ್ಟೇ. ಇನ್ನೇನು ಯಾರ್ಯಾರು ಹೋಗ್ತೀವಿ, ನಾನು ಮತ್ತು ನಾನು ಎರಡನೇ ಅಕ್ಕ ಇಬ್ಬರು ಹೋಗ್ತೀವಿ. ಅವಳು ಯಾವಾಗಲೂ ಕೂಡ ಹಿಂಗೆಲ್ಲರೂ ಹೋಗ್ಬೇಕು ಅಂದರೆ ಇಲ್ಲಿಗೆ ಬಂದು ಇಬ್ಬರು ಜೊತೇಲಿ ಹೋಗೋದು. ಅದಕ್ಕೋಸ್ಕರ ಅವಳು ಇಲ್ಲೇ ಬರ್ತಾ ಇದ್ದಾಳೆ. ಇಬ್ಬರು ಕೂಡ ಹೋಗ್ತೀವಿ. ನವೀನ್ ಕೂಡ ಕೆಲಸ ಇಲ್ವಲ್ಲ, ಇವತ್ತು ರಜಾ ಹಾಕಿದಾರಲ್ವಾ, ಅದಕ್ಕೋಸ್ಕರ ಬನ್ನಿ ಅಂತ ಇದ್ದೀನಿ. ನೋಡೋಣ
ಬಂದರೆ ಅವರು ಆರಾಮಾಗಿ ಗಾಡಿ ಹೋಗ್ಬೋದು. ಏನು ಮಾಡ್ತಾರೋ ಗೊತ್ತಿಲ್ಲ, ಇಲ್ಲಾಂದರೆ ಬಸ್ ಹತ್ತು ಹೋಗಬೇಕು ನಾವು. ಏನು ಮಾಡೋದು, ಏನು ಮಾಡ್ತಾರೆ ಗೊತ್ತಿಲ್ಲ, ಬನ್ನಿ ಅಂತ ಹೇಳಿದ್ದೀನಿ. ಅವರು ಕೆಲ್ಸಕ್ಕೆ ಯಾಕೆ ಹೋಗಲ್ಲ ಅಂದರೆ ಮಳೆ ಟೈಮಲ್ಲಿ ಅವ್ರು ಫೀಲ್ಡ್ ವರ್ಕ್ ಅಲ್ವಾ, ಅದಕ್ಕೋಸ್ಕರ ಅವರಿಗೆ ಅಲ್ಲಿ ಜಮೀನಲ್ಲೆಲ್ಲ ಅಳತೆ ಮಾಡೋಕ್ಕಾಗಲ್ಲ, ತ್ಯಾವ ಇರುತ್ತಲ್ವ, ಅದಕ್ಕೋಸ್ಕರ ಹೋಗಲ್ಲ. ತಿಂಡಿ ತಿಂತಾ ಇದ್ದಾರೆ. ಹೇಗಿದೆ ರೀ ತಿಂಡಿ? ತಿಂಡಿ ಚೆನ್ನಾಗದ. ಇನ್ನೇನು ತಿಂಡಿನಾ ಅಂತವ್ರೆ. ಆ ತಿಂಡಿ ಹೇಗಿದೆ ಅಂತ ಕೇಳಿದ್ದು. ಬೆಂಡೆಕಾಯಿ ಹುಳಿ ಚೆನ್ನಾಗಿರುತ್ತೆ. ಹೌದಾ, ಸರಿ. ಈಗ ನಾನು ಕೂಡ ಬೇಗ ಬೇಗ ತಿಂಡಿನ ತಿನ್ಕೋತೀನಿ. ಅಕ್ಕ ಬರೋಷ್ಟೊಳಗೆ ನಾನು ಕೂಡ ರೆಡಿ ಆಗಬೇಕು. ಓಕೆ, ತಿಂಡಿ ತಿಂದು ರೆಡಿಯಾಗಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್, ಟ್ರೈನಲ್ಲಿ ರೆಡಿ ಆದೀವಿ, ಹೊರಡ್ತಾ ಇದ್ದೀವಿ. ಫುಲ್ ಪ್ಯಾಕಪ್ ನೋಡಿ, ಫುಲ್ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಚಳಿ ಗಾಳಿ ಆಗಲ್ಲ ಸ್ವಲ್ಪ ನಮಗೆ, ಚಳಿ ಗಾಳಿಲಿ, ಅದಕ್ಕೋಸ್ಕರ ಎಲ್ಲ ಜರ್ಕಿನೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಬಂದ್ವಿ ಫ್ರೆಂಡ್ ಅಕ್ಕನ ಮನೆಗೆ. ಅಕ್ಕ ತಿಂಡಿ ಬೇಯಿಸೋಕ್ಕೆ ಎಲ್ಲನೂ ರೆಡಿ ಮಾಡ್ತಾವಳೆ ನೋಡಿ. ಚಕ್ಲಿ ಮಾಡ್ತಾಳೆ ಫಸ್ಟು. ಸಿಲಿಂಡರ್ ಮಾತ್ರ ಇಲ್ಲ, ತಗೊಂಡವ್ರೆ ಸಿಲಿಂಡರ್ಗೆ. ಸಿಲಿಂಡರ್ ಬುಕ್ ಮಾಡೋರಂತೆ, ಬಂದಿಲ್ಲ. ನನ್ನ ಸಣ್ಣ ಮಗಳು ನೋಡಿ ತಿಂತಾವಳೆ ಕುರುಮ್ನೆ. ನನ್ನ ಕರ್ಗಿ ಮಗಳು ಊತ್ಕೊಬಿಟ್ಟವಳೆ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್ ನೋಡಿ. ಹಿಟ್ಟೆಲ್ಲ ಕಲಸಿ ಎಲ್ಲ ರೆಡಿ ಆಗಿದೆ. ಇವಾಗ ಚಕ್ಲಿ ಒತ್ತಿ ಎಣ್ಣೆ ಕಾಯಕ್ಕಿಟ್ಟು ಬೇಯಿಸೋದಷ್ಟೇ. ಒಲೆಗೂ ಕೂಡ ಪೂಜೆ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ. ಈ ಥರ ರೆಡಿ ಮಾಡಿರೋದು. ಫಸ್ಟು ಚಕ್ಲಿನೇ ಮಾಡಬೇಕು ಅಂತ ಹೇಳಿ ಚಕ್ಲಿ ಮಾಡ್ತಾ ಇರೋದು. ಒಲೆಗೆ ಪೂಜೆ ಚೆನ್ನಾಗಿ ತಿಂಡಿ ಎಲ್ಲ ಆಗಲಿ ಅಂತ ಒಲೆಗೆ ಪೂಜೆ ಮಾಡಿರೋದು. ಇನ್ನು ನಾವು ಹೋಗಿ ತುಂಬ ಹೊತ್ತಾದರೂ ಕೂಡ ಅಕ್ಕ ತಿಂಡಿಗೆ ಕಲಿಸೋಕ್ಕೆ ರೆಡಿ ಮಾಡಲೇ ಇಲ್ಲ. ಯಾಕೆ ಅಂದರೆ ಸಿಲಿಂಡ್ರು ಖಾಲಿ ಆಗಿದೆ, ಸಿಲಿಂಡ್ರು ಬುಕ್ ಮಾಡಿ ಸಿಲಿಂಡ್ರು ಬಂದಿಲ್ಲ ಅಂತ ಹೇಳಿ ಅಕ್ಕ ಎಲ್ಲ ರೆಡಿ ಮಾಡಿಕೊಂಡು ಕೂತಿದ್ಲು. ಸರಿ, ಅಡುಗೆ ಮನೇಲಿರೋ ಸಿಲಿಂಡ್ರನ್ನೇ ತಗೊಬಾ, ಟೈಮ್ ಆಗೋಗುತ್ತೆ, ಇನ್ನು ನಾವು ತಿಂಡಿ ಮಾಡೋಕ್ಕೆ ಕೂತ್ಕೊಳ್ಳೋಣ ಅಂತ ಹೇಳಿ ನಾವು ಕೂತ್ಕೊಂಡ್ವಿ. ಟೈಮ್ ಬಂದು ಫ್ರೆಂಡ್ ಎಷ್ಟೊತ್ತಾಗಿದೆ ಅಂತ ಹೇಳಿದ್ರೆ, ನಾವು ತಿಂಡಿ ಬೇಯಿಸೋಕೆ ಕೂತ್ಕೊಳ್ಳೋಷ್ಟೊಳಗೆ 12:30 ಆಗೇ ಹೋಯ್ತು. ನಾವು ಬೆಳಗ್ಗೆ ಹೋದರೆ ಸಂಜೆ ಹೊತ್ತಿಗೆ ಎಲ್ಲ ತಿಂಡಿನೂ ಕೂಡ ಬೇಯಿಸಿ ಅಕ್ಕನಿಗೆ ಎಲ್ಲ ಮಾಡಿಕೊಟ್ಬಿಟ್ಟು ಬರ್ತಾ ಇದ್ವಿ. ವರ್ಷನೂ ಕೂಡ ಹೀಗೆ ಮಾಡ್ತೀವಿ. ಆದರೆ ಈ ಸಲ ಅಂತೂ ತುಂಬ ಲೇಟಾಯಿತು. 12:30 ಆಗೇ ಹೋಯ್ತು. ನಾವು ಮನೆಯಿಂದ ಹೊರಡೋದೇ ಲೇಟಾಯ್ತಲ್ಲಪ್ಪ, ಏನು ಮಾಡೋದು ಅಂತ ಅನ್ಕೋತಾ ಇದ್ದೋ. ಆದರೆ ಅಲ್ಲೋದ್ರೂ ಕೂಡ ಸ್ವಲ್ಪ ಲೇಟಾಯಿತು. ಸರಿಯೇ ಕೂತ್ಕೊಂಡು ಅಕ್ಕ ಬೇಗ ಮಾಡ್ಕೊಬಿಡೋಣ ಅಂತ ಹೇಳಿ ಅಡುಗೆ ಮನೆ ಇರೋ ಸಿಲಿಂಡ್ರನ್ನೇ ತೊಗೊಬಂದು ಫಿಟ್ ಮಾಡಿ ಕೊನೆಗೂ ತಿಂಡಿ ಬೇಯಿಸೋಕ್ಕೆ ಕೂತ್ಕೊಂಡ್ವಿ. ಚಕ್ಲಿನೇ ಯಾಕಪ್ಪ ಫಸ್ಟು ಬೇಯಿಸೋದು ಅಂದರೆ ಅದು ಒತ್ತಿ ಬೇಯಿಸೋದು ತುಂಬ ಲೇಟಾಗುತ್ತೆ. ಅದಕ್ಕೋಸ್ಕರ ಚಕ್ಲಿನೇ ಮೊದಲು ಮಾಡಿಬಿಡೋಣ ಅಂತ ಹೇಳಿ ಯಾವಾಗಲೂ ಕೂಡ ನಾವು ತಿಂಡಿನ ಮಾಡಿದ್ರೆ ಫಸ್ಟು ಚಕ್ಲಿನೇ ಮಾಡ್ಕೊಳ್ಳೋದು. ಚಕ್ಲಿ ಅಂತೂ ತುಂಬ ಚೆನ್ನಾಗಿ ಬಂತು. ನಮಗಂತೂ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ವೈಟ್ ಕಲರಾಗಿ ಚೆನ್ನಾಗಿ ಬಂತು. ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು ಚಕ್ಲಿ. ಯಾವಾಗಲೂ ನಾನೇ ಬೇಯಿಸೋದು, ಎಲ್ಲೋದ್ರೂ ಕೂಡ ನಾನೇ ತಿಂಡಿ ಎಲ್ಲ ಬೇಯಿಸೋದು. ಅಮ್ಮನ ಮನೇಲಾಗಲಿ ಅಕ್ಕನ ಮನೇಲಾಗಲಿ ಹಾಗೆ ನಮ್ಮ ಮನೇಲಿ ಕೂಡ ಆಗಲಿ ನಾನೇ ತಿಂಡಿನ ಬೇಯಿಸ್ಕೊಳ್ಳೋದು. ಹಾಗಾಗಿ ಎಲ್ಲ ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ವಿ. ಅಕ್ಕ ಇವತ್ತು ಎಷ್ಟಾಗುತ್ತೆ ಅಷ್ಟು ಮಾಡಿಕೊಡಿ, ಇನ್ನು ಉಳಿದಿದ್ದನ್ನ ಬೇಕಾದರೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿದ್ಲು. ಸರಿ ಅಂತ ಹೇಳಿ ಚಕ್ಲಿ ಎಲ್ಲ ಬೇಯಿಸಿಟ್ಟು ಆಮೇಲೆ ನುಪ್ಪಿಟ್ಟನ್ನು ಕೂಡ ಮಾಡ್ಕೊಳ್ಳೋಣ. ಸ್ವಲ್ಪ ಇನ್ನೂ ಟೈಮ್ ಇತ್ತು, ಹಾಗಾಗಿ ನುಪ್ಪಿಟ್ಟು ಮಾಡ್ಕೊಬಿಡೋಣ ಅಂತ ಹೇಳಿದ್ವಿ. ನುಪ್ಪಿಟ್ಟೆಲ್ಲ ಕಲಿಸ್ಕೊಂಡು ಕೂತ್ಕೊಳ್ಳೋಷ್ಟೊಳಗೆ ನಾವು 3:30-4 ಗಂಟೆ ಹತ್ತತ್ರ ಆಗೋಯ್ತು. ಏಕೆಂದರೆ ಚಕ್ಲಿ ಎಲ್ಲ ಬೇಯಿಸಿ ಸ್ವಲ್ಪ ಹೊತ್ತು ಕೂತಿದ್ದು, ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನುಪ್ಪಿಟ್ಟನ್ನ ಬೇಯಿಸೋಕೆ ಕೂತ್ಕೊಂಡ್ವಿ. ಸರಿ ಅಂತ ಹೇಳಿ ನಾನು ಅಕ್ಕನಿಗೆ ಹೇಳಿದೆ, ಸ್ವಲ್ಪ ಬೇಗನೆ ಮಾಡ್ಕೊಬಿಡೋಣ, ಇನ್ನೂ ಟೈಮ್ ಆಗಿಬಿಡುತ್ತೆ, ನಾವು ಊರಿಗೆ ಹೋಗ್ಬೇಕಲ್ವ ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳಿದ್ಲು. ಇನ್ನು ದೊಡ್ಡ ಅಕ್ಕ ಹಸು ಎಲ್ಲ ನೋಡಬೇಕಲ್ಲ, ಇನ್ನು ಅವರ ಹಸು ಎಲ್ಲ ಕರಿಬೇಕಲ್ಲ, ಹಾಗಾಗಿ ಅವಳು ಕೆಳಗಡೆ ಹೊರಟೋದ್ಲು. ನಾನು ಮತ್ತು 2ನೇ ಅಕ್ಕ, ನನ್ನ ಮಗಳು 3 ಜನನೂ ಕೂತ್ಕೊಂಡು ಮಾಡ್ಕೊಂಡ್ವಿ. ನಾನು ಅಕ್ಕನಿಗೆ ಹೇಳಿದೆ, ಕೊಡು ನಾನು ಹಸಿಟ್ಟೆಲ್ಲ ಕಲಿಸ್ಕೊಡ್ತೀನಿ, ನೀನು ಎಣ್ಣೆ ತುಪ್ಪ ಎಲ್ಲ ಕಾಯಿಸ್ಕೊಡು, ನಾನು ಹಸಿಟ್ಟೆಲ್ಲ ಕಲಿಸ್ಕೊಂಡು ಬೇಗ ಮಾಡ್ಕೊಟ್ಬಿಟ್ಟು ಇದೊಂದು ಹೋಗೋಣ, ಇನ್ನು ಉಳ್ದಿದ್ದು ಬೇಕಾದರೆ ನಾಳೆ ಮಕ್ಕಳು ಅವರು ಇಬ್ಬರು ಸೇರಿಕೊಂಡು
ಮಾಡ್ಕೋತಾರೆ ಅಂತ ಹೇಳಿದ್ರು. ಇನ್ನು ದೊಡ್ಡೋಳಿಗೆ ಎಕ್ಸಾಮ್ ಇದೆ ಗುರುವಾರ. ಅವಳು ನಾನು ಯಾವುದಕ್ಕೂ ನನ್ನ ಕರಿಬೇಡಿ, ನನಗೆ ಎಕ್ಸಾಮ್ ಇದೆ, ನಾನು ಓದ್ಕೋಬೇಕು ಅಂತ ಹೇಳಿ ಅವಳು ಕೂತ್ಕೊಬಿಟ್ಲು. ಸರಿ ಅಂತ ಹೇಳಿ ಅಕ್ಕ ಆಯಿತು ಕಣವ ನೀನು ಓದ್ಕೋ, ನಾವು ನಿನ್ನನ್ನು ಏನಕ್ಕೂ ಕರಿಯಲ್ಲ, ನಾವೇ ಮಾಡ್ಕೋತೀವಿ ಅಂತ ಹೇಳಿದ್ರು. ಇನ್ನು ಚಿಕ್ಕ ಮಗಳು ನಾನು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಹೇಳಿದ್ಲು. ನಾನು ಅಕ್ಕ ಅವಳಿಗಷ್ಟು ಸರಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲ್ಸೋಕ್ಕೆ ಬರಲ್ಲ. ಎರಡನೇ ಅಕ್ಕಂಗೆ ನಾನು ಎಲ್ಲ ನೀಟಾಗಿ ಕಲಿಸ್ತಾಯಿದ್ದೆ. ಇದು ತಿಂಡಿದು ರೆಸಿಪಿ ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ಅರ್ಜೆಂಟ್ ನಮಗೂ ಕೂಡ, ನಾವು ಇಲ್ಲೆಲ್ಲ ಮಾಡಿಟ್ಟು ಊರಿಗೆ ಹೋಗಬೇಕು. ಹಾಗಾಗಿ ನಾವು ಜಾಸ್ತಿ ಮಾಡೋದಲ್ವ, ಹಾಗಾಗಿ ರೆಸಿಪಿ ಏನು ಕೂಡ ನಾವು ಹೇಳೋಕ್ಕಾಗಲ್ಲ. ಈಗ ಎಲ್ಲ ನೀಟಾಗಿ ಕುತ್ಕೊಂಡು ಅಕ್ಕ ಉಂಡೆ ಮಾಡಿಕೊಡ್ತಾಯಿದ್ಲು, ನನ್ನ ಮಗಳು ಒತ್ಕೊಡ್ತಾಯಿದ್ಲು, ನಾನು ಕುತ್ಕೊಂಡು ಬೇಯಿಸ್ತಾಯಿದ್ದೆ. ಬೇಗ ಮುಗಿದ್ರೆ ಸಾಕು ಕಣಪ್ಪ ಅಂತ ಹೇಳಿ ಮಾಡ್ತಾಯಿದ್ವಿ. ನಮಗೂ ಕೂಡ ಬೆನ್ನು ಎಲ್ಲ ನೋವು ಬಂದ್ಬಿಡ್ತು. ಹಾಗೆ ತಮಾಷೆ ಮಾಡಿಕೊಂಡು ನನ್ನ ಮಗಳು ಸ್ವಲ್ಪ ತಮಾಷೆ ಮಾತಾಡ್ತಾಯಿದ್ಲು. ನೀವು ಬೆಳಗ್ಗೆಯಿಂದ ಕೂತ್ಕೊಂಡು ಒಂದೇ ಸಮ ಮಾಡ್ತಾಯಿದ್ದೀರಲ್ವಾ ಅಂತ ಹೇಳಿ ಅವಳು ತಮಾಷೆ ಎಲ್ಲ ಮಾತಾಡ್ಕೊಂಡು ಕೂತಿದ್ಲು. ನಮಗಂತೂ ನಿದ್ದೆ ಬರುವಂಗೆ ಆಗೋಗಿತ್ತು, ಏಕೆಂದರೆ ಒಲೆ ಮುಂದೆ ಕೂತ್ಕೊಂಡು ತಿಂಡಿ ಬೇಯಿಸಿ ನಮಗಂತೂ ನಿದ್ರೆ ಬರೋ ಥರ ಆಗೋಗಿತ್ತು. ಅಕ್ಕ ಇನ್ನೇನು ಮಾಡ್ತೀಯ, ಬೇಗ ಮುಗಿಸು, ಇನ್ನು ನಾವು ಮನೆಗೆ ಹೋಗ್ಬೇಕಲ್ಲ ಅಂತ ಹೇಳಿದ್ವಿ. ನಾವು ಅಲ್ಲೇ ನುಪ್ಪಿಟ್ಟೆಲ್ಲ ಬೇಯಿಸಿ ಎಲ್ಲ ಎತ್ತಿ ಇಡೋಷ್ಟರೊಳಗೆ ಫ್ರೆಂಡ್ಸ್ 6:30 7 ಗಂಟೆ ಹತ್ತತ್ರ ಆಗೇ ಹೋಯಿತು. ಮಳೆ ಬೇರೆ ಜಡಿ ಮಳೆ ಬರ್ತಾನೆ ಇತ್ತು, ಸಿಬ್ರುಕೊಂಡು ಮಳೆ ಬರ್ತಾನೆ ಇತ್ತು. ನಾವು ಮನೆಗೆ ಹೋಗೋ ತನಕ ಮಳೆ ಬರ್ದೋದ್ರೆ ಸಾಕಪ್ಪ ಅಂತ ಅಂದ್ಕೊಂಡು ಇನ್ನು ಅಕ್ಕನಿಗೆ ತಿಂಡಿ ಎಲ್ಲ ಬೇಯಿಸಿ ಎಲ್ಲ ಎತ್ತಿಟ್ಕೊಟ್ಬಿಟ್ಟು ನಾವು ಮಾಡೋಕ್ಕಾಗಿದ್ದು 2 ನುಪ್ಪಿಟ್ಟು ಮತ್ತು ಚಕ್ಲಿ. ಯಾವಾಗ ಹೋದ್ರೂ ಕೂಡ ಫ್ರೆಂಡ್ ನಾವು ನುಪ್ಪಿಟ್ಟು, ಚಕ್ಲಿ, ಕೋಡ್ಬಳೆ, ಮುಸರೆ 4 ಕೂಡ ಮಾಡಿಟ್ಟು ಬರ್ತಾಯಿದ್ವಿ. ಅವಳಿಗೆ ಕಜ್ಜಾಯ ಮತ್ತು ಚಕ್ಕಿನ ಉಂಡೆನ ಅವಳು ಇನ್ನೊಂದು ದಿನ ಮಾಡ್ಕೋತಾ ಇದ್ಲು. 2 ಅಲ್ವಾ, ಬೇಗ ಆಗುತ್ತಲ್ವ, ಅದು ಮಾಡ್ಕೋತಾ ಇದ್ಲು. ಆದರೆ ಈ ಸಲ ಇದೇ ಫಸ್ಟ್ ಈ ಥರ ಆಗಿದ್ದು. ಬರೀ 2 ತಿಂಡಿ ಮಾಡೋಕ್ಕಾಗಿದ್ದು, ಬೆಳಗ್ಗೆಯಿಂದ ತಿಂಡಿ ಮಾಡೋಕ್ಕೆ ಆಗಲಿಲ್ಲ. ಇನ್ನು ಬಾಕಿದೆಲ್ಲ ಅಕ್ಕ ಸರಿ ನೀವು ಇನ್ನು ಟೈಮ್ ಆಗುತ್ತೆ ಹೊರಡಿ, ನೀವು ಇನ್ನು ಉಳಿದಿದ್ದೆಲ್ಲ ನಾನು ಮಾಡ್ಕೋತೀನಿ ಅಂತ ಹೇಳಿದ್ಲು. ಸರಿ ಇರೋದೆಲ್ಲನೂ ಸ್ವಲ್ಪ ಬೇಯಿಸ್ಬಿಟ್ಟು ನುಪ್ಪಿಟ್ಟೆಲ್ಲ ಬೇಯಿಸ್ಬಿಟ್ಟು ಅವಳು ಇನ್ನೂ ಸ್ವಲ್ಪ ಇತ್ತು, ಹೋಗಿ ಆಯಿತು ನಾನು ಬೇಯಿಸ್ಕೋತೀನಿ ಅಂದ್ಲು. ಇಲ್ಲ ನಿನಗೂ ಕೆಲಸ ಇರುತ್ತೆ, ಇನ್ನೂ ಹಸು ಕರು ದನ ಎಲ್ಲ ನೋಡಬೇಕು, ನೀನು ಕೆಲಸ ಎಲ್ಲ ಇರುತ್ತೆ, ನಾವೆಲ್ಲನೂ ಫುಲ್ ಎಲ್ಲ ಮುಗಿಸ್ಬಿಟ್ಟು ಹೋಗ್ತೀವಿ, ಸ್ವಲ್ಪ ಲೇಟಾದರೂ ಏನು ಪರವಾಗಿಲ್ಲ ಅಂತ ಅಂದ್ವಿ. ಭಾವನೂ ಕೂಡ ನೀನು ಸೂರ್ಯ ಬೇಕ್ರಿ ಹತ್ರನೇ ಬಾ ಅಂತ 2ನೇ ಅಕ್ಕಂಗೂ ಹೇಳಿದ್ರು. ನಾನು ಅಲ್ಲಿಂದನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸರಿ ಮನೆಗೆ ಬಂದ್ವಿ ಫ್ರೆಂಡ್ಸ್. ಇಷ್ಟೊತ್ತಾಯಿತು ಬರೋಷ್ಟರೊಳಗೆ. ಟೈಮ್ ಬಂದು 8:20, 8 ಗಂಟೆ 20 ನಿಮಿಷ ಆಗಿದೆ. ಇಷ್ಟೊತ್ತಾಯಿತು ನಾವು ಬರೋಷ್ಟರೊಳಗೆ. ಇನ್ನು ಅಡುಗೆಗೆ ಏನು ಮಾಡಿರಲಿಲ್ಲ, ಸ್ವಲ್ಪ ಬೆಳಗ್ಗೆದೆ ದೋಸೆ ಇಟ್ಟಿದೆ, ಅದಕ್ಕೆ ಒಂದೊಂದು ದೋಸೆ ಹಾಕೊಳ್ಳೋಣ, ಸ್ವಲ್ಪ ಅನ್ನ ಐತೆ, ಅದಕ್ಕೋಸ್ಕರ ಅದನ್ನೇ ತಿನ್ಕೊಳ್ಳೋಣ ಅಂತ ಹೇಳಿ ಇನ್ನೇನು ಮಾಡಲಿಲ್ಲ. ಸ್ವಲ್ಪ ಪಲ್ಯ ಇತ್ತಲ್ಲ ಬಿಸಿ ಮಾಡ್ತಾಯಿದ್ದೀನಿ. ಅಕ್ಕ ಹಾಲು ಕೊಟ್ಟಿದ್ಲು, ಹಾಲನ್ನು ಕೂಡ ಬಿಸಿ ಮಾಡಿ ಇಟ್ಟಿದ್ದೀನಿ. ಕಾಯಿಸಿಟ್ಬಿಡೋಣ ಅಂತ ಹೇಳಿ ಹಾಲನ್ನ ಕಾಯಕ್ಕೆ ಇಟ್ಟಿದ್ದೆ. ಈಗ ಇರೋದನ್ನೇ ಊಟ ಮಾಡಿಕೊಂಡು ಮಲ್ಕೊಳ್ಳೋದೆ. ನೋಡಿದ್ರಲ್ಲ ನೀವು ಕೂಡ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ನೋಡಿದ್ರಲ್ಲ, ನಮಗೂ ಕೂಡ ಕೆಲಸ. ತಿಂಡಿ ಬೇಯಿಸೋದು ಅಂದರೆ ಎಷ್ಟು ಕೆಲಸ. ಆದರೆ 2 ಥರ ಮಾಡೋಕ್ಕಾಗಿದ್ದು, ನಿಪ್ಪೆಟ್ಟು ಮತ್ತು ಚಕ್ಲಿ 2 ಮಾಡೋಕ್ಕಾಗಿದ್ದು. ಇನ್ನೇನು ತಿಂಡಿ ಮಾಡೋಕ್ಕಾಗಿರಲಿಲ್ಲ. ದೊಡ್ಡವನು ಇನ್ನೂ ಟ್ಯೂಷನಿಂದ ಬಂದಿಲ್ಲ, ಚಿಕ್ಕವನ ಬರೋಷ್ಟರೊಳಗೆ ಆವಾಗಲೇ ಸ್ಕೂಲಿಂದ ಬಂದು ಟ್ಯೂಷನ್ನು ಮುಗಿಸ್ಕೊಂಡು ಬಂದವನೇ. ದೊಡ್ಡವನು ಸ್ಕೂಲಿಂದ ಬಂದು ಟ್ಯೂಷನ್ಗೆ ಹೋಗಿದ್ದಾನೆ, ಇನ್ನೂ ಬಂದಿಲ್ಲ. ನಮಗೂ ಕೂಡ ಸುಸ್ತಾಗೋಗಿದೆ. ಅಕ್ಕನೂ ಕೂಡ ಹಾಗೆ ಬಂದು ಹೋದ್ಲು, ಭಾವ ಬಂದಿದ್ದರು, ಭಾವ ಕರ್ಕೊಂಡು ಹೋದರು. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ, ನನಗೂ ಸ್ವಲ್ಪ ಕೆಲಸ ಇದೆ, ಕೆಲಸ ಎಲ್ಲ ಮುಗಿಸ್ಕೋಬೇಕು. ಎಲ್ರಿಗೂ ಕೂಡ ಊಟಕ್ಕೆ ಹಾಕಿ ಪಾತ್ರೆ ಎಲ್ಲ ತೊಳೆದು ಮಲ್ಕೊಳ್ಳೋದೆ ಅಷ್ಟೇ. ಅದಕ್ಕೋಸ್ಕರ ಏನು ಟೈಮ್ ಆಗಿದೆಯಲ್ವಾ, ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಜಾಸ್ತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಅಂತ ಕೇಳ್ಕೊತಾ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ, ನಾನು ಬಿಡೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ. ಆದರೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ, ಮಿಸ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಹೇಳ್ತೀನಿ ಬಾಯ್ ಅಂತ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಮೈಸೂರು ಹುಡುಗಿ ಕನ್ನಡತಿ ಬ್ಲಾಗ್. ಓಕೆ, ಎಲ್ರಿಗೂ ಗುಡ್ ನೈಟ್, ಬಾಯ್, ಲವ್ ಯು ಆಲ್.